ಹಾಯ್ ನಮಸ್ತೆ ಯಕ್ಷ ಇನ್ಫೋ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್. ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಬಹುತೇಕ ಎಲ್ಲರೂ ಕೂಡ ಸಂತೋಷ ಪಡಬೇಕಾಗ್ತದೆ. ಯಾಕೆಂತ ಕೇಳಿದರೆ ಸರ್ಕಾರ ಒಂದು ದೊಡ್ಡದಾದಂತಹ ನಿರ್ಧಾರವನ್ನು ಕೈಗೊಳ್ಳುವುದಕ್ಕಿದೆ ಅಥವಾ ಕೈಗೊಂಡಿದೆ. ಏನಪ್ಪ ನಿರ್ಧಾರ ಅಂತ ಕೇಳಿದರೆ ಬೆಟ್ಟಿಂಗ್ ಆ್ಯಪ್ಗಳ ಬ್ಯಾನ್. ಎಸ್, ಬೆಟ್ಟಿಂಗ್ ಆ್ಯಪ್ಗಳ ಬ್ಯಾನ್ ಮಾಡುವಂತಹ ನಿರ್ಧಾರಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು ಬಹಳ ಸಂತೋಷವಾಗಿರುವಂತಹ ವಿಚಾರ. ಹಾಗಾದರೆ ಈ ಬೆಟ್ಟಿಂಗ್ ಆ್ಯಪ್ಗಳನ್ನುವಂಥದ್ದು ಏನು ಅಂತ ಹೇಳಿ ನೋಡೋದಾದರೆ, ಹೌದು, ಇದೊಂದು ಹಣ ಮಾಡುವಂತಹ ದಂಧೆ ಅಂತ ಹೇಳ್ಬೋದು. ಕೇವಲ ಹಣವನ್ನು ಮಾಡುವಂಥದ್ದು ಮಾತ್ರವಲ್ಲ, ಹಣವನ್ನು ಕಳೆದುಕೊಳ್ಳುವಂತಹ, ಪ್ರಾಣವನ್ನು ಕಳೆದುಕೊಳ್ಳುವಂತಹ, ಕುಟುಂಬವನ್ನು ಹರಾಜು ಹಾಕುವಂತಹ ದೊಡ್ಡದಾದಂತಹ ದಂಧೆ. ಅದೇ ಈ ಬೆಟ್ಟಿಂಗ್ ಗೇಮಿಂಗ್ ಆ್ಯಪ್ಗಳು. ಎಸ್, ಒಂದಷ್ಟು ಕ್ರೀಡೆಗಳ ವಿಚಾರಗಳಲ್ಲಾಗಿರಬಹುದು, ಜೊತೆಗೆ ಒಂದಷ್ಟು ಬೇರೆ ಬೇರೆ ವಿಚಾರಗಳಲ್ಲಿ ಬೆಟ್ಟಿಂಗನ್ನು ಹಾಕಿ ನಮಗೆ ಹಣ ದ್ವಿಗುಣಗೊಳ್ತದೆ ಅಂತ ಹೇಳುವ ವಿಚಾರದಿಂದ ತೊಡಗಿ ಆ ಹಣವನ್ನು ಕಳೆದುಕೊಂಡು ಸಂಪೂರ್ಣವಾಗಿ ಮನೆ, ಮಠ, ಹೆಂಡತಿ, ಮಕ್ಕಳನ್ನು ಕಳೆದುಕೊಂಡು ಪ್ರಾಣವನ್ನೇ ಕಳೆದುಕೊಳ್ಳುವಂತಹ ಸ್ಥಿತಿಗೆ ತುತ್ತಾದವರು ಅನೇಕ ಮಂದಿ ಇದ್ದಾರೆ. ಕೆಲವರಿಗೆ ಹಣ ಅನ್ನುವಂಥದ್ದು ಬಂದಿದೆ, ಕೆಲವರಿಗೆ ಹಣ ಅನ್ನುವಂಥದ್ದು ಬೇಕಾದಷ್ಟು ಹೋಗಿದೆ. ಆದರೆ ಇಂತಹ ಬೆಟ್ಟಿಂಗ್ ಆ್ಯಪ್ಗಳಿಗೆ ಸರ್ಕಾರ ಯಾವತ್ತೋ ಒಂದು ನಿರ್ಬಂಧವನ್ನು ಹೇರಬೇಕಿತ್ತು. ಆದರೆ ಇತ್ತೀಚೆಗೆ ಅದೆಲ್ಲವೂ ಕೂಡ ನಡೀತಾ ಇರಲಿಲ್ಲ. ಇಂತಹ ನಿರ್ಬಂಧಗಳು ಸ್ವಲ್ಪ ದೀರ್ಘವಾದರೂ ಅಥವಾ ಸ್ವಲ್ಪ ತಡವಾದರೂ ಕೂಡ ಸರ್ಕಾರ ಇಂತಹ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಬಹಳ ಸಂತೋಷವಾದಂತಹ ವಿಚಾರ. ಹಾಗಾಗಿ ಇಂತಹ ಬೆಟ್ಟಿಂಗ್ ಆ್ಯಪ್ಗಳಿಗೆ ತೊಡಗಿ ಪ್ರಾಣವನ್ನು ಕಳೆದುಕೊಳ್ಳುವವರ ಸಂಖ್ಯೆ ಇನ್ನಾದರೂ ಕಡಿಮೆಯಾಗಬೇಕು. ಬೆಟ್ಟಿಂಗ್ನಲ್ಲಿ ಯಾರು ತೊಡಗಿಕೊಳ್ತಾರೆ? ಒಂದಷ್ಟು ಸಿನಿಮಾ ನಟರಾಗಿರ್ಬೋದು ಅಥವಾ ಇನ್ನಿತರ ಸೆಲೆಬ್ರಿಟಿಗಳಾಗಿರ್ಬೋದು, ಎಲ್ಲರೂ ಕೂಡ ಬೆಟ್ಟಿಂಗ್ ಆ್ಯಪ್ಗಳ ಪ್ರಮೋಟಲ್ಲಿ ತೊಡಗಿಕೊಂಡಿದ್ರು. ಸುಮ್ಮನೆಲ್ಲ ಪ್ರಮೋಷನನ್ನು ಮಾಡಿದರೆ ಅವರಿಗೆ ಹಣ ಸಿಗ್ತದೆ ಅಥವಾ ಅವರಿಗೆ ಅದಕ್ಕೆ ಬೇಕಾದ ಪೇಮೆಂಟನ್ನು ಮಾಡ್ತಾರೆ ಅಂತ ಹೇಳಿ. ಆದರೆ ಅವರು ಕೊಡುವಂತಹ ಒಂದು ಪ್ರಮೋಷನ್ನಿಂದಾಗಿ ಒಂದು ಕುಟುಂಬದ ಅಥವಾ ಸಾವಿರಾರು ಕುಟುಂಬದ ನಾಶಕ್ಕೆ ಅವರು ಕಾರಣವಾಗ್ತಾ ಇದ್ರು. ಆದರೆ ಇವತ್ತು ಇಂತಹ ಬೆಟ್ಟಿಂಗ್ ಆ್ಯಪ್ಗಳಿಗೆ ಒಂದು ಪೂರ್ಣ ವಿರಾಮವನ್ನು ಹಾಕುವಂತಹ ಸಮಯ ಬಂದಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಈ ದಿಟ್ಟ ನಿರ್ಧಾರ ಅನ್ನುವಂಥದ್ದು ಎಲ್ಲರಿಗೂ ಅತೀವ ಸಂತೋಷ ತರುವಂತಹ ವಿಚಾರ. ಬೆಟ್ಟಿಂಗ್ ಆ್ಯಪ್ಗಳು ಯಾವತ್ತೋ ಈ ಸಮಾಜವನ್ನು ತೊಲಗಿ ಹೋಗ್ತವೋ ಅಥವಾ ಯಾವಾಗ ಈ ಸಮಾಜವನ್ನು ಬಿಟ್ಟು ಹೋಗ್ತದೋ ಅಲ್ಲಿಯವರೆಗೆ ನೆಮ್ಮದಿಯ ನಿದ್ರೆ ಅನ್ನುವಂಥದ್ದು ಇದರಲ್ಲಿ ಯಾರು ತೊಡಗಿಕೊಂಡಿದ್ದಾರೆ, ಈ ಬೆಟ್ಟಿಂಗ್ ಆ್ಯಪಲ್ಲಿ ಯಾರು ಮುಳುಗಿ ಹೋಗಿದ್ದಾರೆ ಅಂಥವರಿಗೆಲ್ಲರಿಗೂ ಕೂಡ ನೆಮ್ಮದಿಯ ನಿದ್ರೆ, ಅಂಥವರ ಮನೆಯವರಿಗೆ ನೆಮ್ಮದಿಯ ಸುಖ ನಿದ್ರೆ ಅನ್ನುವಂಥದ್ದು ಬೀಳ್ತಾ ಇರಲಿಲ್ಲ. ಆದರೆ ಇನ್ನು ಮುಂದೆ ಅದಕ್ಕೆಲ್ಲದಕ್ಕೂ ಪೂರ್ಣ ವಿರಾಮವನ್ನು ಹಾಕಿದ್ದಾರೆ ಅಂತ ಹೇಳುವುದಕ್ಕೆ ಅತೀವ ಸಂತೋಷ ಪಡ್ತಾ ಇದ್ದೇನೆ. ಏನೇ ಆಗಲಿ, ಇಂತಹ ಬೆಟ್ಟಿಂಗ್ ಆ್ಯಪ್ಗಳು ಜನರ ಮನಸ್ಸನ್ನು ಪ್ರವೇಶಿಸಿ, ಜನರ ಮನೆಯನ್ನು ಪ್ರವೇಶಿಸಿ, ಮನೆಯನ್ನು ಹಾಳು ಮಾಡುವಂತಹ ಕೆಲಸಕ್ಕೆ ತುತ್ತಾದದ್ದು ಬೇಸರದ ಸಂಗತಿ ಆಗಿತ್ತು. ಆದರೆ ಇದರ ಕುರಿತಾಗಿ ನಿರಂತರವಾದ ಹೋರಾಟಗಳು ನಡೀತಾ ಬರ್ತಾ ಇತ್ತು. ಬೆಟ್ಟಿಂಗ್ ಆ್ಯಪ್ಗಳು ಬ್ಯಾನ್ ಆಗಬೇಕು ಅಂತ ಹೇಳಿ ನಿರಂತರ ಹೋರಾಟಗಳು ನಡೀತಾ ಬರ್ತಾ ಇದ್ದರೂ ಕೂಡ ಯಾವುದೇ ಪ್ರಯೋಜನಗಳು ಆಗ್ತಾ ಇರಲಿಲ್ಲ. ಕಡೆಗೆ ಇದೆಲ್ಲದಕ್ಕೆ ಒಂದು ಪೂರ್ಣ ಚುಕ್ಕೆಯನ್ನು ನೀಡುವಂತಹ ಪ್ರಯತ್ನಕ್ಕೆ ಸರ್ಕಾರವೇ ಮುಂದಾಗಿದೆ ಅಂತ ಹೇಳಿದರೆ ಯಾರಿಗೆ ತಾನೇ ಸಂತೋಷ ಆಗಲ್ಲ? ಬೆಟ್ಟಿಂಗಿಂದ 50% ಅಥವಾ 30% ಜನ ದುಡ್ಡನ್ನು ಪಡೆದುಕೊಂಡವರಿರಬಹುದು. ಆದರೆ 100%, 70% ಜನರು ಇದರಿಂದ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಮನೆಯನ್ನು ಕಳೆದುಕೊಂಡಿದ್ದಾರೆ. ಶ್ರೀಮಂತ ಸ್ಥಾನದಲ್ಲಿದ್ದಂತಹ ವ್ಯಕ್ತಿಗಳು ಭಿಕ್ಷೆ ಬೇಡುವಂತಹ ಸ್ಥಿತಿಗೆ ಬಂದಿದ್ದಾರೆ, ಅಥವಾ ಭಿಕ್ಷೆ ಬೇಡುವ ಸ್ಥಿತಿಯಲ್ಲಿದ್ದವರು ಶ್ರೀಮಂತರಾಗಿ ಮರಳಿ ಭಿಕ್ಷೆ ಬೇಡುವಂತಹ ಸ್ಥಿತಿಗೆ ಬಂದಿದ್ದಾರೆ. ಸೊ ಒಟ್ಟಾರೆಯಾಗಿ
ಈ ಬೆಟ್ಟಿಂಗ್ ಆ್ಯಪ್ಗಳನ್ನು ಬ್ಯಾನ್ ಮಾಡುವುದಕ್ಕೆ ಸರ್ಕಾರ ಮುಂದಾದದ್ದು ಬಹಳ ಸಂತೋಷದ ವಿಚಾರ. ಇನ್ನಾದರೂ ಇಂತಹ ಆ್ಯಪ್ಗಳಿಗೆ ಪ್ರಮೋಷನ್ ಕೊಡುವಂತಹ ಸಿನಿಮಾ ನಟರಾಗಿರ್ಬೋದು ಅಥವಾ ಬೇರೆ ಯಾರು VIP ಎಲ್ಲ ಯಾರಿದ್ದಾರೆ, ಇಂತಹ ಆ್ಯಪ್ಗಳಿಗೆ ಪ್ರಮೋಷನನ್ನು ಕೊಡುವಂಥದ್ದು ಇನ್ನಾದರೂ ಸ್ಟಾಪ್ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷದ ವಿಚಾರ. ಸೊ ಇವತ್ತಿನ ವಿಡಿಯೋದಲ್ಲಿ ಬೆಟ್ಟಿಂಗ್ ಆ್ಯಪ್ಗಳ ಬ್ಯಾನಿಗೆ ಸಂಬಂಧಪಟ್ಟಂತಹ ವಿಚಾರವನ್ನು ತಿಳಿಸಿದ್ದೇನೆ. ಮುಂದೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಮಾಹಿತಿ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮುಂದಿನ ಬಾರಿ ಸಿಗ್ತೇನೆ. ನಮಸ್ಕಾರ.